ಇದು ಈಗ ಸಂದರ್ಶನಕ್ಕೆ ಈಗ ಕೆಲವು ಇದು ಮುಂದಕ್ಕೆ ಈಗ ಪ್ರಾಯೋಗಿಕ ಸಿದ್ಧತೆಗಳನ್ನು ಯಾಕೆ ಹೆಂಗ್ ಮಾಡ್ಬೇಕು ಅಂತ. ಈಗ ನೀವು ಅಲ್ಲಿ ಹೋಗ್ತಿರಲ್ಲ, ಈ ಇಂಟರ್ವ್ಯೂಗೆ ಹೋಗ್ಲಿಕ್ಕೆ ಇದು ಇಂಪಾರ್ಟೆಂಟ್. ಈಗ ಹೋಗೋತ್ತಿಗೆ ಪೂರ್ವ ಸಿದ್ಧತೆ ಏನ್ ಮಾಡ್ಕೋಬೇಕು ಅಂತ. ಒಂದು ಕಂಪ್ನಿಗೆ ಹೋಗ್ತೀರಿ, ಕಂಪ್ನಿಗೆ ಹೋಗೋಕ್ಕೆ ಸಿದ್ಧತೆ ಏನಿರ್ಬೇಕು ಅಂತ. ಮೊದಲು ವೆರಿ ಇಂಪಾರ್ಟೆಂಟ್, ಸಂದರ್ಶನದ ಸ್ಥಳ ಏನಿದೆ. ಬೆಂಗಳೂರಲ್ಲಿ ಇರ್ತೀರ ಅಂತ ಇಟ್ಕೊಳ್ಳಿ, ಎಲ್ಲ ಮಡಿವಾಳದಲ್ಲಿ ಇರ್ತೀವಿ. ಆದರೆ ಬಸವನಗುಡಿಯಲ್ಲಿ ನಿಮಗೆ ಇಂಟರ್ವ್ಯೂ ಇದೆ ಅಂತಂದ್ರೆ ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ, ಎಷ್ಟು ಅವರ್ಸಲ್ಲಿ ಹೋಗ್ಬೋದು, ಟ್ರಾಫಿಕ್ ಇದ್ರೆ ನಾವು ಜಾಮ್ ಆದರೆ ಏನು ಮಾಡೋದು, ಇದೆಲ್ಲ ನಿಮ್ಗೆ ನಾಲೆಡ್ಜ್ ಇರಬೇಕು. ಅರ್ಥ ಆಗ್ತಿದೆಯಾ? ಯಾಕಂತಂದ್ರೆ ಸಂದರ್ಶನಕ್ಕೆ ನೀವು ಆ ಟೈಮಿಗೆ ಹೋಗ್ಲಿಲ್ಲ ಅಂದರೆ ಸಂದರ್ಶನ ಮಿಸ್ ಆಗುತ್ತೆ, ಟ್ರಾಫಿಕ್ ಇರುತ್ತೆ. ಹಾಗಾಗಿ ಈ ಸಂದರ್ಶನದ ಸ್ಥಳ ಏನಿದೆ, ಇಲ್ಲಿಂದ ಎಷ್ಟು ದೂರ ಇದೆ, ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಇಲ್ಲೋ, ಇದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇರಬೇಕು. ಎರಡನೇದಾಗಿ ಬಟ್ಟೆಗಳಾಕಿ, ಇದು ವೆರಿ ಇಂಪಾರ್ಟೆಂಟ್. ಬಟ್ಟೆಗಳು ಅಂದರೆ ಈಗ ನೀವು ಯಾವ ಕೆಲಸಕ್ಕೆ ಹೋಗ್ತೀರೋ ಅನ್ನೋದು ನಿಮ್ಗೆ ಗೊತ್ತಿರಬೇಕು, ಅಲ್ಲಿಗೆ ಯಾವ ಡ್ರೆಸ್ ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಮಾತ್ರ ಅದು ಸಕ್ಸಸ್ ಆಗುತ್ತೆ. ಹಾಗಾಗಿ ಬಟ್ಟೆಗಳ ಬಗ್ಗೆ ಗೊತ್ತಿರಬೇಕು. ಮೂರನೇದು ನೀವು ಹೇಳಿ, ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸ್ಕೊಳ್ಳೋದಂತಂದ್ರೆ ನೀವು SLC ಓದಿರ್ತೀರಿ, PUC ಓದಿರ್ತೀರಿ, ಡಿಗ್ರಿ ಮಾಡಿರ್ತೀರಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ, ಸ್ಟಡಿ ಸರ್ಟಿಫಿಕೇಟ್ ಇರುತ್ತೆ. ಗೊತ್ತಾಯ್ತಾ? ಇದಕ್ಕೆ ಏನೇನು ಮೀಸಲಾತಿಗಳು ಏನೇನು ಇರುತ್ತೆ, ಈ ರೀತಿದೆಲ್ಲ ನಿಮ್ಗೊಂದಷ್ಟು ಸರ್ಟಿಫಿಕೇಟ್ಗಳಿರುತ್ತೆ, ಫೋಟೋ ಇರುತ್ತೆ. ಇದನ್ನೆಲ್ಲ ನಾವು ಕರೆಕ್ಟಾಗಿ ಜೋಡಿಸ್ಕೊಂಡಿರ್ಬೇಕು ಅಂತ, ಇದನ್ನ ಜೋಡಿಸ್ಕೊಂಡಿರ್ಬೇಕು. ಮತ್ತೆ ನಾನು ಹೇಳಿದ್ನಲ್ಲ, ಸಮಯಕ್ಕೆ ಸರಿಯಾಗಿ ಅಲ್ಲಿ ಇರಬೇಕು, ಸಮಯಕ್ಕೆ ಸರಿಯಾಗಿ ಹಾಜರಾಗಬೇಕು. ಇದು ನೀವು ಯಾರು ಅಳವಡಿಸ್ಕೊಳ್ತಾರೋ ಅವನು ಸಕ್ಸಸ್ ಆಗಲಿಕ್ಕೆ, ಆ ಇಂಟ್ರೋನ ಅವನು ಸಕ್ಸಸ್ ಆಗ್ತಾನೆ ಅಂತ. ನೆಕ್ಸ್ಟ್ ಈಗ ಇನ್ನೊಂದು ಕತೆ ಸೂಪರ್ ಆಗಿದೆ. ಇದು ಕತೆ ನಿಮಗೆ ಸಂಬಂಧಪಟ್ಟಿದ ಕತೆ. ಇಂಟ್ರೋಲ್ ನೀವು ಹೆಂಗೆ ಫೇಸ್ ಮಾಡಬೇಕು ಅನ್ನೋದಕ್ಕೆ ಈ ಕಥೆಯನ್ನು ಹೇಳ್ತೀವಿ. ಇಂಟ್ರೂ ಹೇಗೆ ಫೇಸ್ ಮಾಡ್ತೀರಿ ಅನ್ನೋದಕ್ಕೆ ಈ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಕಥೆಯನ್ನು ನೀವು ಫಸ್ಟ್ ಕೇಳಿ. ನೋಡಿ, ಇಲ್ಲಿ ಹಿಂಗೆ ನಿಮ್ಮಂಗೆ ಅಲ್ಲಿ ಡಾಕ್ಟರ್ ಆನಂದ್ ಅಂತ ಒಬ್ರು ಇರ್ತಾರೆ. ಯಾರು? ಡಾಕ್ಟರ್ ಆನಂದ್ ಅಂತ ಇರ್ತಾರೆ. ಇವರು ಈ ಅರಣ್ಯ ಪದವಿ ಯಾರು ಮಾಡಿರ್ತಾರೋ, ಅರಣ್ಯ ಪದವಿ ಯಾರು ಮಾಡಿರ್ತಾರೋ ಅವ್ರಿಗೆ ಇಂಟ್ರ್ಯೂ ಮಾಡ್ಲಿಕ್ಕೆ ಅವ್ರು ಕೂತಿರ್ತಾರೆ. ಅರಣ್ಯ ಪದವಿ ಮಾಡಿರೋನ್ನ ಇಂಟ್ರ್ಯೂ ಮಾಡಕ್ಕೆ ಕೂತಿರ್ತಾರೆ ಮಂಜು. ಅಲ್ಲಿ ಈ ಡಾಕ್ಟರ್ ಆನಂದ್ ಅವರು ಈ ಪಠ್ಯದಲ್ಲಿ ಏನು ನೀವು ಓದಿರ್ತಾರೆ ಅದನ್ನ ಕೇಳೋದೇ ಇಲ್ಲ, ಅವ್ರು ಕೇಳಲೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಇವರೆಲ್ಲ ಪಠ್ಯದಲ್ಲಿ ನೀವು ಓದಿರ್ತೀರಲ್ವಾ, ಹೇಳ್ತಾರೆ ಅಂತ ಗೊತ್ತಿರುತ್ತೆ. ಕಾಮನ್ ಕ್ವಶನ್ ಕೇಳಲಿಕ್ಕೆ ಅವರು ಇಷ್ಟಪಡ್ತಾರೆ. ಹಾಗಾಗಿ ಆ ಕಾಮನ್ ಕ್ವಶನ್ಗೆ ಅವ್ರು ಪ್ರಿಪ್ರೇಷನ್ ಆಗಿರ್ತಾರೆ. ಇಲ್ಲಿ ಒಬ್ಬ ಅರುಣ್ ಅಂತ ಇರ್ತಾರೆ, ಒಂದು ಹುಡುಗ ಅರುಣ್ ಅಂತ ಹೋಗ್ತಾನೆ. ಈ ಅರುಣ್ ಅಂತ ಹೋದವರು ಅವ್ರು ಏನು ಮಾಡ್ತಾರೆ, ಅವ್ನು ಲಾಸ್ಟಿಗೆ ಈ ಇಂಟ್ರ್ಯೂ ಅವನಿಗೆ ಒಂಥರ ಹೆದರಿಕೆ. ಯಾಕಂದರೆ ಫಸ್ಟಿಗೆ ಒಬ್ಬ ಹೋದ, ಎರಡನೇನು ಹೋದ, ಮೂರನೇನು ಹೋದ, ನಾಲ್ಕನೇನು ಹೋದ, ಇವ್ನು ಲಾಸ್ಟಿಗೆ ಹೋಗ್ತಾ ಇದ್ದಾನೆ. ಇವ್ನಿಗೆ ಟೆನ್ಷನು, ಒತ್ತಡ, ಸ್ಟ್ರೆಸ್ ಆಗ್ತಾ ಇದೆ, ಏನು ಮಾಡೋದು ಅಂತ. ಹಾಗಾಗಿ ಅವ್ನು ಕೂತಿರ್ತಾನೆ. ಲಾಸ್ಟಿಗೆ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದಾಗ ಡಾಕ್ಟರ್ ಆನಂದ್ ಅವರು ಅವ್ರನ್ನ ಕ್ವಶನನ್ನು ಕೇಳ್ತಾರೆ. ಇವನು ಈ ರೀತಿ ಕ್ವಶನ್ ಕೇಳಿದ್ರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅವ್ರು ಏನು ಕೇಳ್ತಾರೆ ಅಂತಂದರೆ, ನೀನು ಅರಣ್ಯ ಪದವಿಯನ್ನು ಮಾಡಿದೀಯಾ? ನೀನು ಮಾಡಿದೀಯಾ? ನಾನು ಕೇಳ್ತಿರೋದೇನಂತಂದರೆ, ಒಂದು ಕಾಡಿಗೆ ಹೋಗ್ತೀವಿ. ಈ ಕಾಡಲ್ಲಿ ಹೋದಾಗ ದೊಡ್ಡ ಮರಗಳು ಇರುತ್ತೆ, ಅರ್ಥ ಆಗ್ತಿದೆ? ದೊಡ್ಡ ಮರಗಳು ಇರುತ್ತೆ, ಸಣ್ಣ ಮರಗಳು ಇರುತ್ತೆ, ಸಣ್ಣ ಗಿಡಗಂಟೆಗಳು ಇರುತ್ತೆ, ಕುರುಚಲ ಗಿಡಗಳು ಅಂತ ಅಂತೀವಲ್ಲ ಅದು ಇರುತ್ತೆ. ಇದ್ರ ನಡುವಿನ ವ್ಯತ್ಯಾಸ ಹೇಳು ಅಂತ ಅಂತಾರೆ. ಕ್ವಶನ್ ಅರ್ಥ ಆಯ್ತಾ? ದೊಡ್ಡ ಮರಗಳು ಮತ್ತು ಈ ಗಿಡಗಂಟೆಗಳ ನಡುವಿನ ವ್ಯತ್ಯಾಸ ಹೇಳು ಅಂತ ಅಂತಾರೆ. ಇವನು ಯೋಚನೆ ಮಾಡಿ ಏನು ಹೇಳ್ತಾನೆ ಅಂತಂದರೆ, ಈಗ ಅವರು ಒಬ್ಬರು ಸೈಂಟಿಸ್ಟ್, ದೊಡ್ಡ ವಿದ್ವಾಂಸ. ಈಗ ದೊಡ್ಡ ಮರಗಳು ದೊಡ್ಡದಾಗಿರುತ್ತೆ, ಸಣ್ಣ ಗಿಡಗಳು ಸಣ್ಣದಾಗಿರುತ್ತೆ ಅಂತ ಹೇಳ್ಕೊಳ್ಬೋದು ಸಿಂಪಲ್ ಆಗಿ. ಅದು ಆನ್ಸರಾ? ಇಂಟ್ರ್ಯೂಗೆ ಆನ್ಸರೇ ಅಲ್ಲ. ಹಂಗೆ ಕಣ್ಣು ಮುಚ್ಕೊಂಡು ಕೂರ್ತಾನೆ, ಹಂಗೆ ಯೋಚನೆ ಮಾಡ್ತಾನೆ. ಡಿಗ್ರಿಯಲ್ಲಿ ನಾನು ಏನು ಕಲ್ತಿದ್ವಿ ಅಂತ ನೋಡ್ತಾನೆ. ಹಾಗೆ ಯೋಚನೆ ಮಾಡ್ತಾ ಕೂತ್ಕೊಂಡು ಅವನಿಗೆ ಆ ದೊಡ್ಡ ಅರಣ್ಯ ಕಾಡುತ್ತೆ. ಈ ದೇವರ ಕಾಡುಗಳ ಟೈಪ್ ಅವ್ನು ಕಾಣ್ತಾ ಇರುತ್ತೆ. ದೊಡ್ಡ ಮರಗಳೆಲ್ಲ ಕಾಣ್ತಾ ಇರುತ್ತೆ, ಸಣ್ಣ ಗಿಡಗಂಟೆಗಳು ಕಾಣ್ತಾ ಇರುತ್ತೆ, ಬಳ್ಳಿಗಳು ಕಾಣ್ತಾ ಇರುತ್ತೆ, ಬೇರೆ ಬೇರೆ ರೋಸುಗಳೆಲ್ಲ ಕಾಣ್ತಾ ಇರುತ್ತೆ. ಈ ರೀತಿ ಯೋಚನೆ ಕಲ್ಪನೆ ಆಗ್ತಾ ಇರುತ್ತೆ. ಒಂದು ಉತ್ತರಕ್ಕೆ ಬರ್ತಾನೆ ಅವನು. ನೋಡಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತಂದರೆ, ಯಾವ ರೀತಿ ಉತ್ತರ ಕೊಡ್ತಾನೆ, ಈ ರೀತಿ ಉತ್ತರಗಳು ನೀವು ಕೊಡಬೇಕು ಅನ್ನೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾವ ರೀತಿ ಉತ್ತರ ಕೊಡ್ತಾನೆ ಅಂತಂದರೆ, ಸರ್ ದೊಡ್ಡ ಮರಗಳು ಈ ಅರಣ್ಯಕ್ಕೆ ನೆರಳನ್ನು ಕೊಡುತ್ತೆ, ಬ್ಯಾಕ್ ಬೋನ್ ಆಗಿ ನಿಂತಿದೆ. ಅರ್ಥ ಆಗ್ತಿದೆಯಾ? ಇದು ಬ್ಯಾಕ್ ಬೋನ್ ಆಗಿ ಇದೆ, ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ, ಮತ್ತು ಸಣ್ಣ ಮರಗಳಿಗೆ ಆಶ್ರಯವನ್ನು ಕೊಡುತ್ತೆ. ಈ ರೀತಿ ಮತ್ತೆ ಸ್ಥಿರವಾಗಿದೆ, ಮತ್ತು
ಮುಂದೆ ಸ್ವಲ್ಪ ತುಂಬ ವರ್ಷಗಳ ಕಾಲ ನಾನು ಗಟ್ಟಿಯಾಗಿ ನಿಲ್ತೀನಿ ಅಂತ ಅಂದ್ಬಿಟ್ಟು ಅದು ಯೋಚನೆ ಮಾಡುತ್ತೆ ಅಂತ. ಯಾರು ಉತ್ತರ ಕೊಟ್ಟಿದ್ದು? ಅರಣ್ಯ. ಇನ್ನೊಂದು ಉತ್ತರ ಏನು ಕೊಡ್ತಾನೆ ಅಂತಂದರೆ, ಈ ಸಣ್ಣ ಮರಗಳು ಅಥವಾ ಸಣ್ಣ ಗಿಡಗಳು, ಗಿಡಗಂಟೆಗಳು ಅಥವಾ ಕುರುಚಲು ಗಿಡಗಳು ಯಾವ ರೀತಿ ಅಂತಂದರೆ, ಸರ್ ಇದು ಹೊಂದಾಣಿಕೆಯ ಸ್ವಭಾವ, ಸ್ಥಿತಿಸ್ಥಾಪಕತ್ವ, ಅಂದರೆ ಈ ಹೊಂದಾಣಿಕೆಯ ಸ್ವಭಾವ ಇರುತ್ತೆ. ಯಾಕಂತಂದರೆ ಈ ದೊಡ್ಡ ಮರಗಳು ಎಲ್ಲಿ ಮಳೆ ಗಾಳಿಯಿಂದ ಬಿದ್ದೋಗುತ್ತೋ ಆ ಸಂದರ್ಭದಲ್ಲಿ ಇದು ತಕ್ಷಣ ಬೆಳೀಲಿಕ್ಕೆ ನಾನು ಪ್ರಾರಂಭ ಆಗುತ್ತೆ, ಬೇಗ ಬೆಳೆಯುತ್ತೆ. ಬೇರೆ ಸಣ್ಣ ಗಿಡಗಳಿಗೆ ಆಶ್ರಯವನ್ನು ಕೊಡುತ್ತೆ, ಬೇರೆ ಗಿಡಗಳಿಗೆ ಆಶ್ರಯವನ್ನು ಕೊಡುತ್ತೆ, ಅದು ಕೂಡ ಬೆಳೀಲಿಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ. ಅಂದರೆ ಹೊಂದಾಣಿಕೆ ಆಗುವಂಥ ಒಂದು ಕಲೆಯನ್ನು ಅದು ಆ ಗಿಡಗಳು ಆಗಿರುತ್ತೆ. ಎಲ್ಲಿ ಸಣ್ಣ ಗಿಡಗಳಿರುತ್ತೋ ದೊಡ್ಡ ಮರಗಳ ಕಡೆಗೆ ಇರುವಂಥ ಇದಕ್ಕೆ ಇದು ಕೂಡ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ದೊಡ್ಡ ಮರಗಳು ಎಲ್ಲಿ ಬಿದ್ದೋಗಿರುತ್ತೋ ಆ ಸ್ಥಾನವನ್ನು ಇದು ತುಂಬುತ್ತೆ ಅಂತಾನೆ ಸರ್. ಹಾಗಾಗಿ ನಾನು ಇಲ್ಲಿ ಸಂದರ್ಶನದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸರ್, ನಾನು ದೊಡ್ಡ ಮರಗಳ ರೀತಿ ಸ್ಥಿರವಾಗಿ ಮತ್ತು ಮುಂದಿನ ಆಲೋಚನೆ ಇಟ್ಕೊಂಡು ಗಟ್ಟಿಯಾಗಿ ಇರುವಂಥ ಒಂದು ಉತ್ತರವನ್ನು ನಿಮಗೆ ಕೊಡ್ತಾ ಇದ್ದೀನಿ ಸಂದರ್ಶನದಲ್ಲಿ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಉತ್ತರವನ್ನು ಕೊಡ್ತಾ ಇದ್ದೀನಿ. ಕೆಲವೊಮ್ಮೆ ನೀವು ಕ್ವಶನ್ಗಳು ಕೇಳ್ತೀರಿ ಸರ್, ಆ ಕ್ವಶನ್ ತಾಳೆ ಆಗಲ್ಲ, ನೀವೇನೋ ಕ್ವಶನ್ ಕೇಳ್ತೀರಿ ನಮ್ಗೆ ಅರ್ಥ ಆಗಲ್ಲ, ಆದರೂ ಕೂಡ ಆ ಕ್ವಶನ್ಗೆ ಅಡಾಪ್ಟ್ ಮಾಡಿಕೊಂಡು ಈ ಕುರುಚಲು ಗಿಡಗಳು ಅಥವಾ ಸಣ್ಣ ಗಿಡಗಳಿತ್ತಲ್ಲ ಅದು ಹೆಂಗೆ ತಕ್ಷಣ ಬೆಳೆಯುತ್ತಿತ್ತಲ್ಲ ಆ ರೀತಿ ನಾನು ಪರಿವರ್ತನೆ ಆಗಿ ಆ ರೀತಿ ಉತ್ತರಗಳನ್ನು ನಿಮ್ಗೆ ಕೊಡಲಿಕ್ಕೆ ಬಯಸ್ತೀನಿ. ಈ ರೀತಿ ನಾನು ನನ್ನ ಕ್ಯಾರೆಕ್ಟರನ್ನು, ನನ್ನ ಒಂದು ಒಳಗಿರುವಂಥ ಒಂದು ಆತ್ಮವನ್ನು ಈ ರೀತಿ ಬದಲಾವಣೆ ಮಾಡ್ಕೊಂಡು ನಿಮ್ಗೆ ಉತ್ತರ ಕೊಡ್ತಿದ್ದೀನಿ. ಈ ಸಣ್ಣ ಗಿಡಗಳನ್ನು ದೊಡ್ಡ ಗಿಡಗಳಿಗೆ ಯಾವ ರೀತಿ ಬದಲಾವಣೆ ಅಥವಾ ಹೊಂದಾಣಿಕೆ ಆಗ್ತಿದೆಯೋ, ಯಾವ ರೀತಿ ಬದಲಾವಣೆ ಆಗ್ತಿದೆಯೋ ಆ ರೀತಿ ನಾನು ನಿಮ್ಮ ಕ್ವಶನ್ಗೆ ಅಡಾಪ್ಟ್ ಮಾಡ್ಕೊಂಡು ಉತ್ತರ ಕೊಡ್ತೀನಿ ಅಂತಂತಾನೆ. ಇದು ಅವ್ರಿಗೆ ಭಾರಿ ಖುಷಿ ಆಗ್ಬಿಡ್ತು, ಎಂಥ ಉತ್ತರ ಕೊಟ್ಟ ಅರುಣ್ ಅಂತಂದ್ಬಿಟ್ಟು ಆ ಹುದ್ದೆಗೆ ಅವನು ಸೆಲೆಕ್ಟ್ ಮಾಡ್ತಾನೆ. ನೆಕ್ಸ್ಟ್ ಮುಂದಕ್ಕೆ ಹೋಗಿ ಅವರಲ್ಲಿ ಮುಂದಕ್ಕೆ ಅಲ್ಲ ಹಿಂದಕ್ಕೆ ಆ ಸ್ಟೋರಿ ಇತ್ತಲ್ಲ ಹಿಂದಕ್ಕೆ ಬಂದು ಇದರಿಂದ ಇದ್ರೆ ಮುಂದಕ್ಕೆ ಹೋಗಿ. ಇದರಲ್ಲಿ ನಾವೇನು ಕಲಿತೀವಿ ಅಂತಂದರೆ ನೋಡಿ, ನಾನು ಅದನ್ನೇ ಹೇಳಿ, ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಸಣ್ಣ ಗಿಡಗಳು ಹೊಂದಾಣಿಕೆ ಆಗಿಬಿಟ್ಟು ತಕ್ಷಣ ಬೆಳೆಯುತ್ತಲ್ಲ ಅದನ್ನು ಕಲಿತೀವಿ. ಎರಡನೇದು ಆ ಇಂಟ್ರೋಲ್ಲಿ ಅವನು ಏನು ಮಾಡ್ತಾನೆ, ಸುಮ್ಮನೆ ಏನೋ ದೊಡ್ಡ ಮರಗಳು ದೊಡ್ಡದಾಗಿರುತ್ತೆ, ಸಣ್ಣ ಮರಗಳು ಸಣ್ಣದಾಗಿರುತ್ತೆ ಅಂತ ಅವನು ಉತ್ತರ ಕೊಟ್ಟಿಲ್ಲ ಅಲ್ವಾ. ಅವನೇನು ಹೇಳ್ದ, ದೊಡ್ಡ ಮರಗಳು ಸ್ಥಿರವಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಆ ರೀತಿ ಒಂದು ನಾನು ಈ ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ ಅಂತ ಹೇಳ್ದ. ಅದೇ ರೀತಿ ಸಣ್ಣ ಗಿಡಗಳು ದೊಡ್ಡದಾಗಿ ಅದಕ್ಕೆ ಅಡಾಪ್ಟು ಅಂದರೆ ಆ ರೀತಿ ಹೊಂದಾಣಿಕೆ ಏನಾಗುತ್ತೋ ಆ ರೀತಿ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅದು. ನೆಕ್ಸ್ಟು ಈ ಸಮಸ್ಯೆಗೆ ಪರಿಹಾರವನ್ನು ಆಗುವಂತೆ ಅವನು ಉತ್ತರವನ್ನು ಕೊಡ್ತಾನೆ. ನಾಲ್ಕನೇದು ಕ್ರಿಯೇಟಿವಿಟಿ, ಅವನೇ ಒಂದು ಕ್ರಿಯೇಟಿವಿಟಿಯಾಗಿ ಮಾಡಿ ಅವನು ಉತ್ತರವನ್ನು ಕೊಟ್ಟ. ಲಾಸ್ಟ್ನೇದು ಆಲೋಚನೆ ಮತ್ತು ಸಮಸ್ಯೆ, ಅಂದರೆ ಆ ಟೈಮಲ್ಲಿ ಅವನು ಆಲೋಚನೆ ಮಾಡಿದ್ನಲ್ಲ ಆ ಇಂಟ್ರೋಲ್ಲಿ ಏನಾದ್ರು ಒಂದು ಡಿಫ್ರೆಂಟಾಗಿ ಹೇಳ್ಬೇಕು ಅಂತ ಯೋಚನೆ ಮಾಡಲ್ಲ, ಆ ರೀತಿ ಆಲೋಚನೆ ನಿಮ್ಮಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇದು ನಾನು ಹೇಳಿರುವಂಥದ್ದು ಇದರದೊಂದು. ಹಲೋ, ಹಾಯ್, ಹಲೋ, 1 2 3 4 1 2 3 4 1 2 3 4. ನಿದ್ರೆ ಬರ್ತಿದ್ಯಾ? ಬೋರ್ ಆಗ್ತಿದ್ಯಾ? ಅಲ್ಲ, ರಿಲೇಟೆಡ್ ಅನಿಸ್ತಿದ್ಯಾ? ಹೌದು ಅಂತಿದ್ದೀರಾ? ಅಂದರೆ ಇನ್ನೊಂದು ಏನು ಗೊತ್ತಾ, ನಾನು ಯಾಕೆ ಮಾಡ್ತೀವಿ ಮಾಡೋದು ಅಂತಂದರೆ, ಅದೇ ಫಾರೆಸ್ಟ್ರಿ, ಅದೇ ಸಾಯಿಲು, ಅದೇ ಮರಗಳು, ಅದನ್ನೇ ಕೇಳಿ ಬೋರ್ ಆಗಿರ್ತೀರಿ. ELH ಅದೇ ರಾವೆ, ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಅಸಿಸ್ಟೆಂಟ್ ರಿಜಿಸ್ಟ್ರು ನಮಗೆ ಒಂದು ಕ್ಲಾಸ್ ತಗೊಳ್ಳೋಗ್ತಾರ ಅಂತ ಮಾಡ್ತಾರ ಅನ್ನೋದು ಅವ್ರು ನಿಮಗೊಂದು ಕಾನ್ಸೆಪ್ಟ್ ಬರಲಿ. ಈಗೇನೋ ಈಗ ನಾವು ಅಲ್ಲೇ ಕೂತಿರ್ತೀವಿ, ಒಂದು ಬದಲಾವಣೆ ನಿಮ್ಗೆ ಅದು ಬರಲಿ, ನಿಮ್ಗೊಂದು ಆಸಕ್ತಿ ಬರಲಿ ಅನ್ನೋಕ್ಕೋಸ್ಕರ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋಕ್ಕೋಸ್ಕರ ಮಾಡಿದ್ದು. ನಿಮಗೊಂಥರ ಬೇರೆ ರೀತಿ ಒಂದು ಇರಲಿ. ಸಂದರ್ಶನಕ್ಕೆ ಏನಾದ್ರು ಹೋದರೆ ಇಂಥವ್ರು ಹಿಂಗೆ ಮಾಡಿದ್ರು, 1-2 ಪಾಯಿಂಟ್ ನಿಮ್ಗೆ ನೆನಪಾದರೆ ನಾವು ಹೇಳಿದ್ದಕ್ಕೂ ಸಾರ್ಥಕತೆ ಇರಲಿ ಅನ್ನೋಕ್ಕೋಸ್ಕರ ನಾವು ಮಾಡಿದ್ವಿ. ಇನ್ನೇನು ಜಾಸ್ತಿ ಏನಿಲ್ಲ, ಸ್ವಲ್ಪ ಇದೆ. ಈಗ ಡ್ರೆಸ್ ಕೋಡ್ ಏಕೆ ಮುಖ್ಯ ಅಂತ ಈಗ ಸಂದರ್ಶನದಲ್ಲಿ ಇನ್ನೊಂದು 2-3 ಸ್ಲೈಡ್ಸ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ, ಮುಗಿಸೋಣ. ಡ್ರೆಸ್ ಕೋಡ್ ಯಾಕೆ ಇಂಪಾರ್ಟೆಂಟು ಅಂತ. ಈಗ ಹೋಗ್ತೀರ ಒಂದು ಯಾವುದೇ ಒಂದು ಕೆಲಸಕ್ಕೆ, ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಹೋಗೋದಲ್ಲ ಅಲ್ವಾ. ಒಂದು ಡ್ರೆಸ್ ಕೋಡ್ ಯಾಕೆ ಇರಬೇಕು ಇಂಪಾರ್ಟೆಂಟ್. ಡೀನ್ ಹೇಳಿದ್ರಲ್ವಾ, ಒಂದು ಮಾತಲ್ಲಿ ಹೇಳಿದರು, ಸುಮ್ಮನೆ ಏನಾದ್ರು ಅವರು ಡ್ರೆಸ್ ಕೋಡ್ ಕೂಡ ನೋಡ್ತಾರೆ ಅಂತ. ಅದಕ್ಕೆ ಮೊದಲನೇದು ನೀವು ಹೇಳಿ, ಮೊದಲ ಫಸ್ಟ್ ಇಂಪ್ರೆಷನ್ ಅಂತ. ನಿಮ್ಮ ಡ್ರೆಸ್ ಕೋಡಲ್ಲೇ ಆ ಕೆಲಸಕ್ಕೆ ನೀವು ಏನು ಅನ್ನೋದು ಅವ್ರು ಡಿಸೈಡ್ ಮಾಡಿಬಿಡ್ತಾರೆ. ಎಷ್ಟು ಪಕ್ಕ ಇರ್ತಾರಂದರೆ ಡ್ರೆಸ್ ಕೋಡಲ್ಲೇ ನೀವು ಡಿಸೈಡ್ ಮಾಡಿಬಿಡ್ತಾರೆ, ನೀವು ಈ ಕೆಲಸಕ್ಕೆ ಶೂಟಾ ಅಲ್ವಾ ಅನ್ನೋದು ಅವ್ರು ಡಿಸೈಡ್ ಮಾಡಿಬಿಡ್ತಾರೆ. ಅದಕ್ಕೆ ಡ್ರೆಸ್ ಕೋಡ್ ಅನ್ನೋದು ತುಂಬ ಇಂಪಾರ್ಟೆಂಟ್.
ಎರಡನೇದು ಓದಿ ನೀವು ವೃತ್ತಿಪರತೆ ಅಂದ್ರೆ ಒಂದು ಫ್ಯಾಷನ್ ಇಟ್ಕೊಂಡು ಹೋಗ್ಬೇಕು ಅಂತ. ನೀವು ಕೆಲ್ಸಕ್ಕೆ ಹೋದ್ರೆ ಫ್ಯಾಷನ್ ಇಲ್ದಲ್ಲ ಆ ಕೆಲ್ಸಕ್ಕೆ ಹೋಗ್ಬಾರ್ದು. ಏನೋ ಅಪ್ಲಿಕೇಶನ್ ಹಾಕ್ಬಿಟ್ಟು ಸುಮ್ಮನೆ ಹೋಗಿ ಅಟೆಂಡ್ ಬಿಡು ಇನ್ನೊಂದು ಕೆಲ್ಸಕ್ಕೆ ಆದ್ರೆ ಒಂದು ನಂಗೆ ಎಕ್ಸ್ಪೀರಿಯನ್ಸ್ ಆದರೆ ಆಯ್ತು ಅಂತ ಹೋಗ್ಬಾರ್ದು. ಫ್ಯಾಷನ್ನಾಗಿ ಪರ್ಫೆಕ್ಟಾಗಿ ಉತ್ತರ ಕೊಡೋಕೆ ಟ್ರೈ ಮಾಡಬೇಕು. ಆಗದಲ್ಲಿರೋದು 100 ಜನ ಎಲ್ಲರೂ ಸೆಲೆಕ್ಟ್ ಆಗಬೇಕು ಅಂತ ಏನಿಲ್ಲ, ಆದರೆ ನೀವು ಉತ್ತರ ಕೊಡುವಂಥದ್ದು ನಿಖರವಾಗಿ ಸ್ಪಷ್ಟವಾಗಿ ಕೊಡಬೇಕು ಅಂತ. ಅದಕ್ಕೆ ನೀವು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಫ್ಯಾಷನ್ ಇಟ್ಕೊಂಡು ಹೋಗಿ, ಸುಮ್ಮನೆ ಹೋಗಬೇಡಿ ಅಂತ ಕೊಡಿ. ಮೂರನೇದು ನೀವು ಓದಿ, ನಿದ್ರೆ ಮಾಡ್ತೀವಿ. ಹಾಂ, ಗೌರವ. ಈಗ ಡ್ರೆಸ್ ಕೋಡ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಗೌರವ. ನಿಮ್ದು ಏನ್ ಗೌರವ ಕೊಡ್ತೀರಾ, ಸಂದರ್ಶನದಲ್ಲಿ ಹೇಗೆ ಗೌರವ ಕೊಡ್ತಿದ್ದೀರಾ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ನೀವು ಇಂಟರ್ವ್ಯೂಗೆ ಹೋದ್ರೆ ಯಾವ ರೀತಿ ಗೌರವ ಕೊಡ್ತೀರಾ, ನಿಮ್ಮ ಡ್ರೆಸ್ ಕೋಡಲ್ಲಿ ನೀವು ಅದಕ್ಕೆ ಆನೆಸ್ಟಿಯಾಗಿ ಗೌರವ ಕೊಡ್ಬೇಕು ಫಸ್ಟ್ ಇಂಟರ್ವ್ಯೂಗೆ. 4ನೇದು ನೀವು ಓದಿ ಲಾಸ್ಟ್, ಸೆಲ್ಫ್ ಕಾನ್ಫಿಡೆನ್ಸ್. ಈಗ ಈ ಡ್ರೆಸ್ ಕೋಡಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್, ನಾನು ಪರ್ಫೆಕ್ಟ್ ಇದ್ದೀನಿ, ನಾನು ಏನು ಕೊಟ್ಟರು ನಾನು ಆನ್ಸರ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದನ್ನ ನೀವು ಈ ಡ್ರೆಸ್ ಕೋಡ್ ಅನ್ನೋದು ಈಗ ಗೊತ್ತಾಗುತ್ತೆ. ಅಂದ್ರೆ ಯಾವುದೇ ಕಂಪನಿ ಅಥವಾ ಇಲಾಖೆಗೆ ಹೋದ್ರೆ ಪುರುಷರು ಹೇಗಿರ್ಬೇಕು ಅಂತ ಒಂದು ನಾನು ಅಲ್ಲೆಲ್ಲ ಸರ್ಚ್ ಮಾಡಿ ಹಾಕಿದ್ದೀನಿ. ಒಂದು ಶೂಟ್ ಹಾಕೊಂಡು ಹೋಗ್ಬೋದು ನೋಡಿ, ಇದು ಇಂಪಾರ್ಟೆಂಟ್. ಕಪ್ಪು ನೋಡಿ, ಈ ರೀತಿ ಕಪ್ಪು ಪ್ಯಾಂಟು ಅಥವಾ ನೀಲಿ ಅಂದ್ರೆ ಈ ಯಾವ್ದು ನೌಕಾ ನೀಲಿ ಅಂತ ಅಂತೀವಿ, ನೌಕೆಯಲ್ಲಿ ಬರುತ್ತಲ್ಲ ನೌಕಾ ನೀಲಿ ಅಥವಾ ಗಾಢ ಬೂದು ಅಂತ ಅಂತೀವಿ, ಆ ರೀತಿಯ ಒಂದು ಪ್ಯಾಂಟ್ಗಳನ್ನ ಹಾಕಿದ್ರೆ ಇಂಟರ್ವ್ಯೂ ಸೂಕ್ತ ಅಂತ. ಬಟ್ ನೋಡಿ, ಆಮೇಲೆ ಶರ್ಟ್ ಬಿಳಿ ಅಥವಾ ನೀಲಿ ಅಂದ್ರೆ ತಿಳಿ ನೀಲಿ ಅಂತ, ತುಂಬಾ ನೀಲಿ ಅಲ್ಲ, ತಿಳಿ ನೀಲಿ ಶರ್ಟ್ ಅಥವಾ ವೈಟ್ ಶರ್ಟ್ಗಳು ಫುಲ್ ಕೈ ಇರ್ಬೇಕು. ಈಗ ನಾನು ಮಾಮೂಲಿ ಬರ್ತಿದ್ದೆ, ಇವತ್ತು ಇದು ಯಾಕೆ ಹಾಕಿದ್ದೀನಿ, ಒಬ್ಬ ಟ್ರೈನರ್ ಅಂತ ನಾನು ಕಾಣ್ಬೇಕಲ್ವಾ. ಈಗ ನಿಮ್ಮ ಎದುರುಗಡೆ ನಿಂತಿದ್ರೆ ಒಂದು ಫ್ಯಾಷನ್ ಇಟ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಏನಾದ್ರು ಮಾತಾಡೋಕ್ಕಾಗತ್ತಾ? ನೀವು ನನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಲ್ಲ, ನನ್ನ ರಿಸೀವ್ ಮಾಡ್ಬೇಕಂದ್ರೆ ನಾನು ಏನು ಕಾಣಬೇಕು, ಫಸ್ಟ್ ನಾನು ಚೆನ್ನಾಗಿ ಕಾಣ್ಬೇಕು. ನಿಮಗೆ ಚೆನ್ನಾಗಿ ಕಾಣ್ಬೇಕು ಅಂತಂದ್ರೆ ಇಲ್ಲಿ ಆಂತರಿಕವಾಗಿ ಸ್ಮಾರ್ಟ್ ಆಗಿರ್ಬೇಕು ಅಂತ. ಆಮೇಲೆ ಬಾಡಿಯಲ್ಲಿ ಕೂಡ ನಾವು ಸ್ಮಾರ್ಟ್ ಆಗಿ ಕಂಡಾಗ ಮಾತ್ರ ನೀವು ನಮ್ಮನ್ನ ರಿಸೀವ್ ಮಾಡ್ತೀವಿ. ಅದೇ ರೀತಿ ನೀವು ಫುಲ್ ಕೈ ಶರ್ಟ್ ಹಾಕ್ಬೇಕು. ಆಮೇಲೆ ಎರಡನೇದಾಗಿ ಬಿಳಿ ಅಥವಾ ನೀಲಿ ಅಂದ್ರೆ ತಿಳಿ ನೀಲಿ ಶರ್ಟ್ಗಳು ಹಾಕಿದ್ರೆ ಇಂಟರ್ವ್ಯೂಗೆ ಸೂಕ್ತ ಅಂತ. ಅಂದ್ರೆ ಇಲಾಖೆಗಳಲ್ಲಿ ಮತ್ತೆ ಕಂಪನಿಗಳಿಗೆ ಹೋಗೋತ್ತಿಗೆ ಈ ರೀತಿ ಇರಬೇಕು ಅಂತ. ಇನ್ನು ಕೆಲವರು ಇಲ್ಲಿ ಪಟ್ಟಾಪಟ್ಟಿ ಇದು ಹಾಕುವಂಥದ್ದು, ಇಲ್ಲೆಲ್ಲ ಈಗ ಓಲೆ ಹಾಕಿದಂತ ಹೇಳಿದ್ರು, ಓಲೆ ಹಾಕುವಂಥದ್ದು, ಆಮೇಲೆ ಎಂಥದ್ದು ಇಲ್ಲಿ ಅಂತ ಇಲ್ಲೊಂದು ಏನೋ ಒಂದು ಪಟ್ಟಿ ಹಿಡ್ಕೊಳ್ಳೋಂಥದ್ದು, ಆಮೇಲೆ ಈ ರೀತಿ ಅಂತ ರೆಡ್ ಹಾಕೊಂಡು ಈ ನಿಮಗೆ ಮುಖಕ್ಕಿಂತಲೂ ಈ ಶರ್ಟೇ ಅವ್ರಿಗೆ ಮುಖ ಹೊಡಿಬಾರ್ದು. ಅರ್ಥ ಆಗ್ತಿದ್ಯಾ? ಆ ರೀತಿ ಹಾಕ್ಬಾರ್ದು. ನೀವು ಕಾಣ್ಬೇಕು ಸ್ಮಾರ್ಟ್ ಆಗಿ, ಬಟ್ ಬಟ್ಟೆನೂ ಕಾಣಬೇಕು, ಬಟ್ ಡೀಸೆಂಟ್ ಆಗಿರ್ಬೇಕು ಅಂತ ಹೇಳಕ್ ಕೊಡ್ತೀನಿ. ಈ ರೀತಿ ಇರಬೇಕು ಅಂತ. ನೆಕ್ಸ್ಟ್ ಆ ಶೂಟಿಗೆ ತಕ್ಕಂತೆ ಟೈ ಹಾಕ್ಬೇಕು ಅಂತದ್ದು. ಆಮೇಲೆ ಈ ಕಪ್ಪು ಅಥವಾ ಕಂದು ಬಣ್ಣದ ಶೂ ಹಾಕ್ಬೇಕು ಅಂತ ಹಾಕ್ಬೇಕು. ಜೊತೆಗೆ ಗಡಿಯಾರ ಅಂದ್ರೆ ಒಂದು ಏನು ವಾಚ್ ಕಟ್ಟಬೇಕು ಅಂತ. ಹಂಗಂದ್ಬಿಟ್ಟು ಈ ಕೊರಳಿಗೆ ಚೈನ್ ಹಾಕೊಂಡು ಎಲ್ಲ ಫಸ್ಟ್ ಅವನು ಅಲ್ಲಿ ಯೋಚನೆ ಮಾಡೋದು, ಇದೊಂದು 5 ಲಕ್ಷ ಇರ್ಬೋದಾ, ಆ ರೀತಿ ಯೋಚನೆ ಮಾಡ್ಬಾರ್ದು. ಇದೊಂದು 5 ಲಕ್ಷ ಇರ್ಬೋದಾ, ಇಂಥ ಚೈನ್ ಅವ್ರಿಗೆ ಬರಬಾರ್ದು. ಈಗ ನೀವು ಹಾಕ್ಬೇಕು ಸಿಂಪಲ್ ಆಗಿ ಇದಕ್ಕೇನು ಬೇಕೋ ಅಷ್ಟಕ್ಕೆ ಮಾತ್ರ ಹೋಗ್ಬೇಕು ಅಂತ. ನೆಕ್ಸ್ಟ್ ಮಹಿಳೆಯರು ಹೇಗಿರ್ಬೇಕು ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ. ಕಪ್ಪು ಅಥವಾ ನೀಲಿ ಇದು ಈ ಟೈಪು ಅಥವಾ ಗಾಢ ಬೂದು ಅದೇ ಟೈಪ್ ಇರುತ್ತೆ. ಮತ್ತೆ ಈಗ ಅಲ್ಲಿದೆ ಡೀಟೇಲ್ಸ್ ಕೊಟ್ಟಿದ್ದೀವಿ. ಮತ್ತೆ ಇದು ಸಂಬಂಧಪಟ್ಟ ಮತ್ತೆ ಹಿಲ್ಡಿರೋ ಚಪ್ಪಲ್ ಹಾಕ್ಬಾರ್ದು, ಅಲ್ಲೋಗಿ ಎಡಿವು ಬೀಳಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಆ ರೀತಿ ಹಾಕ್ಬಾರ್ದು. ಅಂದ್ರೆ ಒಂದು ನೀವು ಹೋಗ್ತಿರೋದು ಯಾವ್ದಕ್ಕೆ, ಸಂದರ್ಶನಕ್ಕೆ, ಅಲ್ಲಿಗೆ ಯಾವ ರೀತಿ ಇರ್ಬೇಕು, ಹಿಲ್ಡಿರೋ ಚಪ್ಪಲ್ ಹಾಕೊಂಡು ಹೋಗ್ಬಾರ್ದು, ನೀಟಾಗಿ ಹೋಗ್ಬೇಕು. ಮತ್ತೆ ಎರಡನೇದಾಗಿ ಆಭರಣಗಳು ಅಂದ್ರೆ ಒಂದು ನೀವು ಹೋಗ್ತಿರೋದು ನಾಟಕಕ್ಕೆ ಅಥವಾ ಒಂದು ಶೂಟಿಂಗ್ ಇದಲ್ಲ, ನೀವು ಹೋಗ್ತಿರೋದು ಇಂಟ್ರ್ಯೂಗೆ, ಅಲ್ಲಿ ಒಂದಿಷ್ಟು ನೆಕ್ಲೆಸ್ಸು ಕಿವಿಗೆ ಅದೆಲ್ಲ ಹಾಕೊಂಡು ಹೋಗಿ ನೀವು ಇದಕ್ಕಿಂತ ಯಾವ್ದು ಇಂಟ್ರ್ಯೂಕ್ಕಿಂತಲೂ ಬೇರೆ ಇದನ್ನ ಕಾಣಬಾರ್ದು. ಯಾವುದು ಆರ್ನಮೆಂಟ್ಸು ಅಥವಾ ನಿಮ್ಮ ಯಾವ್ದು ರೆಡ್ಡು ಸೀರೆ ಹಾಕೊಂಡು ಅಥವಾ ಇನ್ನೊಂದು ಯಾವುದೋ ಒಂದು ಇಷ್ಟೊಂದು ಇದು ಹಾಕೊಂಡು ಆ ರೀತಿ ಹೋಗ್ಬಾರ್ದು. ಒಂದು ಡೀಸೆಂಟಾಗಿ ಆ ಇಂಟ್ರ್ಯೂಗೆ ಹೆಂಗೆ ಹೋಗ್ಬೇಕೋ ಆ ಟೈಪ್ ಹೋಗ್ಬೇಕು ಅಂತ ಇದು ಹೇಳ್ತಿದ್ದೀನಿ. ನೆಕ್ಸ್ಟ್ ಅಂದ್ರೆ ಇದು ಸಾಮಾನ್ಯ ನಾಲೆಡ್ಜು. ಈ ಸಾಮಾನ್ಯ ಇದರಲ್ಲಿ ಒಂದು ಶುಚಿತ್ವ ಇರಬೇಕು ಅಂತ, ಅಲ್ಲಿ ಹೋಗೋಕ್ಕೆ ಕ್ಲೀನಾಗಿ ಹೋಗ್ಬೇಕು ಅಂತ. ಎರಡನೇದು ಹೇಳಿ ಕಂಫರ್ಟ್ ಅಂದ್ರೆ ಆರಾಮದಾಯಕ. ನೀವು ಹೋಗಿ ಕೂತ್ರೆ ಕಂಫರ್ಟ್ ಆಗಿದ್ದಾನಪ್ಪ ಅಂತ ಅವ್ರಿಗೆ ಅನ್ಸ್ಬೇಕು, ಆ ಇಂಟ್ರೂ ಮಾಡ್ತಾರಲ್ಲ ಅವ್ರಿಗೆ ಅನ್ಸ್ಬೇಕು. ಮೂರನೇದು ನೀವು ಹೇಳಿ ಕಲರ್ಸ್ ಅಂದ್ರೆ ಈಗ ನಾನು ಹೇಳಿದ್ನಲ್ಲ, ಈಗ ಈಗ ಶಾರುಖ್ ಖಾನ್ ಆಗಿ ಶರ್ಟ್ ನಾನು ಹಾಕೊಂಡು ಹೋಗುವಂಥದ್ದು ಅದೇ ಕಲರ್ದು. ಈಗ ಮತ್ತೆ ಇನ್ನೊಂದು ಯಾವ್ದೋ ಡ್ಯಾನ್ಸ್ ಮಾಡ್ತಿರೋ ಅದೇ ಟೈಪ್ ಹಾಕೊಂಡು ಆ ರೀತಿ ಅಲ್ಲ. ಇಲ್ಲಿ ಕಲರ್ಸ್
ಅಲ್ಲಿ ಮ್ಯಾಚಿಂಗ್ ನಾನು ಹೇಳಿದ್ದಲ್ಲ, ಆ ಇಂಟ್ರಿಗೆ ಹೇಗೆ ಬೇಕೋ ಆ ರೀತಿ ಕಲರ್ಸ್ಗಳನ್ನು ಡೀಸೆಂಟ್ ಕಲರ್ ಅಂತೀವಿ, ಡೀಸೆಂಟ್ ಕಲರ್ ಹಾಕೊಂಡು ಹೋಗುವಂಥದ್ದು. ಮತ್ತೆ ಇನ್ನೊಂದು ಹೆಣ್ಮಕ್ಳು ಎಸ್ಪೆಷಲ್ ಆಗಿ ನಾವು ಹೇಳ್ತೀವಿ, ಈಗ ನಾಟಕಕ್ಕೆ ಹೋಗ್ತಿಲ್ಲ ಅಥವಾ ನಾವು ಯಾವುದೋ ಫಿಲ್ಮ್ ಆ್ಯಕ್ಟಿಂಗಿಗೆ ಹೋಗ್ತಿಲ್ಲ, ನಾವು ಹೋಗ್ತಿರೋಂಥದ್ದು ಇಂಟ್ರಿಗೆ ಹೋಗ್ತಿರೋದು. ಹಾಗಾಗಿ ತುಂಬ ಮೇಕಪ್ ಮಾಡ್ಕೊಂಡು ಹೋಗುವಂಥದ್ದು, ತುಂಬ ಇವೆಲ್ಲ ಬೇಡ. ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗುವಂಥದ್ದು. ಆಮೇಲೆ ಈ ಅಂದರೆ ಈ ಇನ್ನೊಂದು ಇದೆಯಲ್ಲ, ಈಗ ನೋಡಿ ಯಾವುದೋ ಬಸ್ಸಿಗೆ ಹೋದಾಗ ನಮಗೆ ವಾಕ್ಯರ ಬರ್ತಿರುತ್ತೆ, ಯಾವುದೋ ಈ ಸೆಂಟಿನಲ್ಲಿ ಹಾಕೊಂಡು ನಮಗೆ ಒಂಥರ ಅನಿಸ್ತಿದೆ, ಹೌದಲ್ವಾ? ಆ ಫೀಲಿಂಗ್ಸ್ ಆಗಿದೆ, ಎಷ್ಟೋ ಜನಕ್ಕೆ ಆಗಿದೆ. ಆ ರೀತಿ ಹಾಕಬಾರ್ದು. ಈಗ ನಿಮ್ಗೆ ಇಂಟ್ರೂ ಇದ್ದಾಗ ನಿಮ್ಮನ್ನ ಇಷ್ಟಪಡಬೇಕು, ಬಟ್ ಅವರಿಗೆ ಫಸ್ಟ್ ಎದ್ದೋದ್ರೆ ಸಾಕಪ್ಪ ಅಂತ ಅನಿಸ್ಬಾರ್ದು. ಆ ರೀತಿ ಸೆಂಟಿಮೆಂಟ್ ಹಾಕೊಂಡು ಆ ರೀತಿ ನೀವು ಹೋಗ್ಬಾರ್ದು, ಗೊತ್ತಾಯ್ತಾ? ಅದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಕಂಫರ್ಟ್ ಆಗಿರ್ಬೇಕು, ಅಂದರೆ ಈ ಹೊಂದಾಣಿಕೆ, ಈ ಕಂಫರ್ಟ್ ಆಗಿ ಇರುವಂಥದ್ದು, ಇದು ನಿಮಗೆ ಗೊತ್ತಿರಬೇಕು.